ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರೀ. ಇವತ್ತು ಹುಣ್ಣಿಮೆ ಇತ್ತು ನೋಡ್ರಿ. ಬೆಳಗ್ಗೆನ ಎಲ್ಲ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಜಳಕ ಮಾಡಿಕೊಂಡು ಪೂಜೆ ಅದೆಲ್ಲ ಆಯ್ತು ರೀ. ಇವಾಗ ಬೆಳಗ್ಗೆಯಿಂದ ಕೆಲಸನ ಜಾಸ್ತಿ ಇತ್ತು. ಮನ್ಯಾಗ ಅಡುಗೆ ಅದು ಎಲ್ಲ ಮಾಡಿ ಇವಾಗ 4 ಗಂಟೆ ಆಗ್ಯದ ನೋಡ್ರಿ ಸಾಯಂಕಾಲ. ತಿರ್ಗಾ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವತ್ತು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದ್ರೆ ನಾನು ಇವಾಗ ನಾಗರ ಪಂಚಮಿ ಹಬ್ಬ ಎಲ್ಲ ಬಂತು ನೋಡ್ರಿ. ನಾಗರ ಪಂಚಮಿ ಹಬ್ಬ ಬಂತು. ಆಮೇಲೆ ಹಬ್ಬದಾಗ ನಾವೇನೇನೆಲ್ಲ ಕೆಲಸ ಮಾಡ್ತೀವಿ, ಈ ಹಬ್ಬಕ್ಕೆಲ್ಲ ಏನೆಲ್ಲ ಮಾಡ್ತೀವಿ, ಈ ಹಬ್ಬದ ಏನು ಪದ್ಧತಿ ನಮ್ಮ ಕಡೆ ಅಂತ ನಾನು ಹೇಳ್ತಾ ಇದ್ದೀನಿ ರೀ. ನಮ್ಮ ಕಡೆ ಎಲ್ಲ ಊರ ಕಡೆ ಏನೆಲ್ಲ ಮಾಡ್ತೀವಿ ಅಂತ ನಾವು ಈ ಹಬ್ಬಕ್ಕೆ ಹೇಳ್ತಾ ಇದ್ದೀನಿ ರೀ. ಈ ಹಬ್ಬಕ್ಕೆ ಬಂದು ನೋಡ್ರಿ ನಾಗರ ಪಂಚಮಿ ಬರ್ತದ್ರೆ. ಇನ್ನು ಇವತ್ತು ಅಮಾವಾಸ್ಯೆ ಇಲ್ಲ ರೀ, ಸಾರಿ, ಇವತ್ತು ಹುಣ್ಣಿಮೆ ಇದೆ ನೋಡ್ರಿ. ಹುಣ್ಣಿಮೆ ಅಂದರೆ ಇನ್ನು 15 ದಿನ ಇದೆ ರೀ ನಾಗರ ಪಂಚಮಿ ಅಮಾವಾಸ್ಯೆ ಬರ್ತಾರೆ. ಆ ಅಮಾವಾಸ್ಯೆ ಆದ 5 ದಿನಕ್ಕೆ ನಾಗಪ್ಪಗೆ ಹಾಲು ಎರಿದು ಅದೆಲ್ಲ ಮಾಡ್ತಾರೆ ನಮ್ಮ ಕಡೆ. ಆವಾಗ 5 ದಿನ ನಾಗಪ್ಪಗೆ ಹಾಲು ಎರಿಯೋದ್ರಾಗೆ ಎಲ್ಲ ಇದು ಉಂಡೆ ಕರ್ಚಿಕಾಯಿ, ಆಮೇಲೆ ಇದು ಕರ್ದಂಟ, ಶೇಂಗಾದ ಉಂಡೆ, ಇದು ರವದ ಉಂಡೆ ಎಲ್ಲ ಥರ ಮಾಡ್ತಾರೆ. ಕರ್ದಂಟ, ಆಮೇಲೆ ಶೇಂಗಾದ ಉಂಡೆ, ಚಕ್ಕಲಿ ಎಲ್ಲ ಥರ ಮಾಡ್ತಾರೆ. ಅವತ್ತು ಹಾಲು ಎರಿದಿನ ನಾಗಪ್ಪಗೆ ಮತ್ತು ಉಸ್ಲಿ ಬೆಳಗ್ಗೆ ಕಡಲೆ ನೆನೆಯಿಟ್ಟು ಅವ್ರು ನಾವು ಉಸ್ಲಿ ಮಾಡಿದ್ರಿ. ಈ ಥರ ಎಲ್ಲ ಮಾಡ್ತಾರೆ. ಮರುದಿನ ಜೋಕಾಲಿ ಹಬ್ಬ ಇರ್ತದೆ ರೀ. ಜೋಕಾಲಿ ಒಂದು 2 ಹಾಲು ಇರ್ತಾವೆ, ಒಂದು ಒಳಗಿನ ಹಾಲು ಒಂದು ಹೊರಗಿನ ಹಾಲು. ಆಮೇಲೆ ಮರುದಿನ ಜೋಕಾಲಿ ಹಬ್ಬ ಇರ್ತದೆ ನೋಡ್ರಿ, ಅವತ್ತ ಹೋಳಿಗೆ ಮಾಡ್ತಾರೆ. ಈ ಥರ ಮಾಡ್ತಾರೆ. ಆದರೆ ಈ ಹಬ್ಬದ ವಿಶೇಷ ಏನಂದ್ರೆ ರೀ, ಹೆಣ್ಮಕ್ಳಿಗೆಲ್ಲ ಕೊಬ್ಬರಿ ಕುಬ್ಸ ಅಂಥೇಳಿ ಕೊಡೋ ಪದ್ಧತಿ ರೀ. ಕೊಬ್ಬರಿ ಕುಬ್ಸ ಅಂದರೆ ಕೊಬ್ಬರಿ ಬಟ್ಲ ಸಿಗ್ತದಲ್ರಿ, ಕೊಬ್ಬರಿ ಒಣ ಕೊಬ್ಬರಿ ಗಿಟ್ಗ ಆಮೇಲೆ ಇದು 2 ಜಂಪರ್ ಪೀಸ್ ಕೊಡ್ತಾರೆ. ಅದು ಪದ್ಧತಿ ರೀ. ಕೊಬ್ಬರಿ ಗಿಟ್ಗ ಆಮೇಲೆ 2 ಜಂಪರ್ ಪೀಸ್, ಆಮೇಲೆ ಸ್ವಲ್ಪ ಎಳ್ಳು ಈ ಥರ ಮಾಡಿರ್ತಾರೆ. ಎಳ್ಳು ಆಮೇಲೆ ಸ್ವಲ್ಪ ಮನ್ಯಾಗ ಸಿಹಿ ಮಾಡಿರ್ತಾರಲ್ರಿ, ಉಂಡೆ ಕರ್ಚಿಕಾಯಿ ಇದೆಲ್ಲ ಕೊಡೋದು ಪದ್ಧತಿ ಇದೆ ನೋಡ್ರಿ ನಮ್ಮ ಊರ ಕಡೆ. ನಾವು ಇಲ್ಲಿ ಎಷ್ಟು ದಿನ ಆಯ್ತು ರೀ ಕಡೆ ನೋಡ್ತೀವಿ. ಆ ಥರ ಇಲ್ಲಿ ಮಾಡ್ತಾರನೆಲ್ಲ ಗೊತ್ತಿಲ್ಲ ರೀ. ನಮ್ಮ ಊರ ಕಡೆ ಇದೆ ನೋಡ್ರಿ. ನಾವು ಇವಾಗ 8-9 ವರ್ಷ ಆಯ್ತು ನಾವು ಇಲ್ಲೇ ಇದ್ದೀವಿ. ಅಲ್ಲಿಂದ ಬರ್ತಾರೆ ನಮ್ಮ ಅವ್ವರು ಬಿಜಾಪುರದಿಂದ ಎಲ್ಲ ಮಾಡ್ಕೊಂಡು ಬರ್ತಾರೆ. ನಾನು ಮನ್ಯಾಗ ಸ್ವಲ್ಪ ಮಾಡೋದು ಕಡಿಮೆನೇ ರೀ. ಸ್ವಲ್ಪ ಮಾಡ್ತೀನಿ ನಾನು. ಅವರೆಲ್ಲ ಕಟ್ಕೊಂಡು ಬಂದಿರ್ತಾರೆ ಅಲ್ಲೇ ಊರಾಗ ಮಾಡಿಕೊಂಡು. ಕರ್ದಂಟ ಉಂಡೆ ಇಂಥವೆಲ್ಲ ಬಡ ಮಾಡ್ಕೊಂಡ್ಬಿಡ್ತೀನಿ ನಾನು. ಕರ್ಚಿಕಾಯಿನ ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ಜಾಸ್ತಿ ಜನ ಬೇಕಾಗ್ತಾರೆ ಕರ್ಚಿಕಾಯಿ ಮಾಡೋಕೆ. ಊರಾಗಂದ್ರೆ ಎಲ್ಲರೂ ಓಣ್ಯಾಗ ಮಂದಿ ಎಲ್ಲ ಬರ್ತಾರೆ. ನಮ್ಮದು ಕರ್ಚಿಕಾಯಿ ಮಾಡ್ಬೇಕಾದ್ರೆ ಅವರು ಬರ್ತಾರೆ, ಅವ್ರದ್ದು ಮಾಡ್ಬೇಕಾದ್ರೆ ನಾವು ಇದು ಮಾಡ್ತೇವೆ ರೀ. ನಾನು ನೋಡ್ರಿ ಊರಾಗಿದ್ದಾಗರೆ ಕರ್ದಂಟು ಹಾಕಬೇಕಾದ್ರೆ ಎಲ್ಲರೂ ಕರಿತಿದ್ರು ನನಗೆ. ಕರ್ದಂಟು ತುಂಬ ಚೆನ್ನಾಗಿ ಹಾಕ್ತೀನಿ. ಕರ್ದಂಟು ಹಾಕಕ್ಕೆ ಬರ್ಲಾರ್ದವರು ಅವತ್ತು ಎಲ್ಲರೂ ಕರಿದಾರೆ. ತುಂಬ ಟೈಮ್ ಹಿಡಿಯೋಂಗಿಲ್ಲ ರೀ ಕರ್ದಂಟು ಹಾಕೋದು, ಏನಿಲ್ಲ ರೀ. ಸಕ್ಕರೆ ಬರ್ತಾನೆ ಕರಗಿಸಿ ಹಿಟ್ಟು ಹಾಕಿ ತಿರುವಿ ಇದು ಪರಾತ್ನ ಹಾಕಿ ಈ ಥರ ಸ್ವಲ್ಪ ಇದು ಮಾಡಿ ಇಟ್ಬಿಟ್ರೆ ಆಗಿಬಿಡ್ತದ್ರಿ. ಆಮೇಲೆ ಸ್ವಲ್ಪ ಬೇಗನ ಗಟ್ಟಿಯಾಗಿಬಿಡ್ತೈತೆ. ಅದು ಗಟ್ಟಿಯಾಗನ ಅದನ್ನು ಚೆನ್ನಾಗಿ ನಮಗೆ ಯಾವ ಸೈಜ್ ಬೇಕು ಅಷ್ಟು ಸಣ್ಣಗ ಕೊರ್ದು ಕಟ್ ಮಾಡ್ಕೊಬೇಕ್ರಿ ಅಷ್ಟೇ. ಎಲ್ಲರೂ ರವದು ಉಂಡೆ ಕರ್ದಂಟಿಗೆ ಹತ್ರ ನನ್ನ ಕರಿತಿದ್ರು ಊರಾಗಿದ್ದಾಗ ಹತ್ರ. ಅದು ಒಂದು ದೊಡ್ಡ ಇದು ರೀ, ಪುರುಷೋತ್ತಿನ ಇರಾಗಿಲ್ಲ. ಆವತ್ತು ದಿನದಲ್ಲಿ ಎಲ್ಲರ ಕರೆನ ಹೋಗಿ ಮಾಡ್ಕೊಟ್ಟು ಬರ್ತಿದ್ದಾರೆ. ಅದೇನು ಲೇಟ್ ಹಾಕಿದ್ದಿಲ್ಲ, ಬಡ ಹಾಕಿ ಕೊಟ್ಟು ಬರ್ತಿದ್ದೆ. ಹುಡುಗರಿಗೆ ಎಲ್ಲ ಅವರೇ ರೆಡಿ ಮಾಡಿಟ್ಟಿದ್ದಾರೆ. ನಾ ಏನು ಸಕ್ಕರೆ ಹಾಕಿ ಸ್ವಲ್ಪ ನೀರು ಹಾಕಿ ಬರ್ತಾನೆ ತಿರುಗಡೆ ನಾ ಎಲ್ಲ ಹಿಟ್ಟು ಮಿಕ್ಸ್ ಮಾಡಿ ಪರಾತಿಗೆ ಹಾಕಿ ಕೊಟ್ಟು ಬರ್ತಿದ್ದೆ ನಾನು. ನಮ್ಮ ಮನ್ಯಾಗ ಅದೇ ಈ ಥರ ಏನಾರು ಕರ್ಚಿಕಾಯಿ ಎಷ್ಟೆಷ್ಟು 500, 200, 300 ನಮ್ಗೆ ಎಷ್ಟಾಗುತ್ತೋ ಅಷ್ಟೆಲ್ಲ ಕರ್ಚಿಕಾಯಿ ಮಾಡಿದ್ರು ನಮ್ಮ ಮನೆಗೆ ಅವ್ರು ಬರ್ತಿದ್ರು, ಅವ್ರ ಮನೆಗೆ ಹೋಗಿ ನಾವು ಮಾಡ್ತಿದ್ದೀವಿ. ಆ ಥರ ಹಬ್ಬ ಇದ್ದಾರೆ ನಮ್ಮ ಕಡೆ. ನಮ್ಮ ಅವ್ವರು ಬರ್ತಾರೆ. ಹಬ್ಬ ಆದಮೇಲೆ 5 ದಿನಕ್ಕೆ ಹಬ್ಬ ಅದಾಗಿದ್ರೆ ಆ ಕಡೆ ಒಂದು ವಾರ ಅವ್ರಿಗೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಒಂದು ತಿಂಗಳು ತಾನೇ ಯಾರ್ಯಾರಿಗೆಲ್ಲ ಕೊಬ್ಬರಿ ಕುಬ್ಸ ಕೊಡಬೇಕು ಅಷ್ಟೆಲ್ಲ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ತಾರೆ. ರೆಡಿ ಇಟ್ಕೊಂಡು ಅವ್ರಿಗೆ ಅನುಕೂಲ ನೋಡಿಕೊಂಡು ಅವತ್ತು ಕೆಲಸ ಅದು ಇದು ಮನ್ಯಾಗ ಅದು ಇದು ಕೆಲಸ ಏನಾರ ಇದ್ರೆ ಸೊಡು ನೋಡಿಕೊಂಡು ಬಂದು ಕೊಟ್ಟು ಹೋಗ್ತಾರೆ.
ಬಂದಿರ್ತಾರಲ್ಲ ನಮಗೂ ಹೋಗೋಕ್ಕಾಗಿಲ್ಲ. ಅವ್ರು ಬಂದಾಗೆ ನಾನು ಅವ್ರ ಜೋಡಿನೇ ಕೊಟ್ಟು ಕಳಿಸ್ತೀನಿ ನೋಡಿರಿ. ಈ ಥರ ನಮ್ಮ ಕಡೆ ಹಳ್ಳಿಯಾಗ ಈ ಥರ ಪದ್ಧತಿ ಇದೆ ರೀ. ಈ ಕಡೆ ಆ ಥರ ಮಾಡೋದು ನೋಡಿಲ್ಲ ರೀ ನಾನು. ಅದಕ್ಕೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ ರೀ. ಹಬ್ಬ ಬಂದ್ರಂತೂ ಇದು ಒಂದು ತಿಂಗಳ ಫುಲ್ ಸ್ವೀಟ್ ಖಾರ ಅಂದರೆ ಚಕ್ಲಿ ಅದು ಮಾಡಿರ್ತಾರೆ. ಸ್ವೀಟ್ ಅಂತೂ ನಾನಾ ಥರ ಉಂಡೆ ಕರ್ದಟ್ಟು ಎಲ್ಲ ಥರ ಮಾಡಿಬಿಟ್ಟಿರ್ತಾರೆ. ಇದೊಂದು ತಿಂಗಳು ಶ್ರಾವಣ ತಿಂಗಳು ಮುಗೀತನೂ ಅದೇ ನೋಡಿರಿ. ಶ್ರಾವಣ ತಿಂಗಳದಾಗ ಆಯ್ತು ರೀ ಎಷ್ಟು ಸೋಮವಾರ ಈ ಥರ ಎಲ್ಲ ಇದು ಬರ್ತಾವೆ. ಒಂದೊಂದು 3ನೇ ಸೋಮವಾರ 4ನೇ ಸೋಮವಾರ ಈ ಥರ ಒಂದೊಂದು ದೇವ್ರದ್ದು ಜಾತ್ರೆ ಇರ್ತದೆ ರೀ. ಆ ಥರ ಎಲ್ಲ ಮಾಡಿಕೊಂಡು ಲಾಸ್ಟ್ನೇ ಅಮಾವಾಸ್ಯೆ ಮುಗಿತದ್ರಿಂದ ಕಡೆ ಸೋಮವಾರ ಇಷ್ಟೆಲ್ಲ ಚೆನ್ನಾಗಿ ಇರ್ತಾರೆ ಊರ ಕಡೆ. ನಾವು ಶ್ರಾವಣ ತಿಂಗಳದಾಗ ಊರ ಕಡೆನೇ ಹೋಗಿಲ್ಲ ರೀ. ಅದಕ್ಕೆ ಇಲ್ಲಿ ಏನು ಗೊತ್ತೇ ಆಗಲ್ಲ ನೋಡಿರಿ. ಇಲ್ಲಿ ಜೋಕಾಲಿ ಆಡೋದೇ ನೋಡಿಲ್ಲ ರೀ ನಾನು. ಇಲ್ಲಿ ಎಷ್ಟು ದಿನ ಆಯ್ತು ಬಂದು ಈ ಕಡೆ ಬೆಂಗಳೂರು ಕಡೆ ಜೋಕಾಲಿ ಕಟ್ಟಿ ಜೋಕಾಲಿ ನಮ್ಮ ಕಡೆ ಎಲ್ಲ ದೊಡ್ಡವರು ಆವತ್ತಿನ ದಿನದಲ್ಲಿ ದೊಡ್ಡವರು ಸಣ್ಣವರು ಎಲ್ಲ ಜೋಕಾಲಿ ಆಡ್ತಾರೆ. ಆದ್ರೆ ನಮಗೆ ಹೋಗೋಕೆ ಆಗೋದಿಲ್ಲ ರೀ. ಹಾಗಾಗಿ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೆ ರೀ. ನಾನು ನಮ್ಮನ್ಯಾಗ ಎಲ್ಲರೂ ಹುಡುಗರು ಅದಾವೆ. ಇವಾಗ ಏನಾರ ಇವೇ ಮಾಡ್ಬೇಕಂದ್ರೆ ಹುಡುಗರು ಬರಲ್ಲ ರೀ. ಹಾಗಾಗಿ ನಾನು ಒಬ್ಬಾಕಿನ ಎಲ್ಲ ಕೆಲಸ ಮಾಡಿಕೊಂಡು ಇದು ಮಾಡ್ತಾ ಇರ್ತೀನಿ ರೀ. ಮನ್ಯಾಗ ಎಲ್ಲ ನಾನೇ ಅಡುಗೆ ಮಾಡ್ಯಾಗೂ ಅದು ಸ್ವಲ್ಪ ಕಿಚನ ಸಣ್ಣದಾದ್ರೆ ಅಂದ್ರೆ ಈ ಕಡೆ ಏನಾರ ಇದು ಮಾಡಬೇಕಂದ್ರೆ ಇದನ್ನೇ ಆಗೋದಿಲ್ಲ ರೀ. ಹಾಗಾಗಿ ಕಿಚನ್ ಸ್ವಲ್ಪ ದೊಡ್ಡದು ಬೇಕಾಗೈತೆ ರೀ. ಇಲ್ಲವೇ ಸದ್ಯಕ್ಕೂ ಏನಾದರೂ ನಾವು ಸ್ಪೆಷಲ್ ಎಲ್ಲ ಥರ ಅಡುಗೆ ಬರುತ್ತೆ ನನಗೆ. ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಕಿಚನ್ ದೊಡ್ಡದಿರ್ಬೇಕು ರೀ. ಕಿಚನ್ ದೊಡ್ಡದಿದ್ದು ಸ್ವಲ್ಪ ಲೈಟ್ ಅದೆಲ್ಲ ಚೆನ್ನಾಗಿರ್ಬೇಕು ರೀ. ಆ ಥರ ನೋಡ್ಬೇಕಾಗೈತೆ ನಾವು ಎಲ್ಲಾದರೂ ರೂಮ್ ಬಾಡಿಗೆ ಕೊಡೋದೇಕಾರ ಐತ್ರಿ. ಮನೆಯೆಲ್ಲ ದೊಡ್ಡದಾದ್ರೆ ಕಿಚನ್ ಸ್ವಲ್ಪ ಇದು ಗೋಡೆ ಇದೆ ನೋಡಿರಿ. ಈ ಗೋಡೆ ಅಡ್ಡ ಬಂದಿದ್ರೆ ಕಿಚನ್ ಹತ್ತಿ ಐತಿ. ನಾವು ಆ ಕಡೆ ಕಿಚನ್ ಕಡೆ ಮರ ನಿಂತು ಅಂದ್ರೆ ನಮ್ಗೆ ನಿಂತು ಇಡುವೆ ಮಾಡ್ಬೇಕಾಗ್ತದೆ ಅವರು. ಹಾಗಾಗಿ ನೋಡ್ಬೇಕು ನಾನು ಎಲ್ಲ ಥರ ಅಡುಗೆ ಅದು ಇದೆಲ್ಲ ಅಡುಗೆ ಮಾಡಿ ಶೇರ್ ಮಾಡಿ